ಏ ಹೋಮ್ವರ್ಕ್ ಎಲ್ಲ ಆತ? ಹೋಗಂಗಾರ ಬುಕ್ ತೆಗೆದಿಟ್ಟು ಬರೋಗ್ರಿ, ಪಾಟಿ ಚೀಲ ಒಂದು ಬತ್ತಲಿ ಇಟ್ಟು ಬರ್ರಿ. ಊಟಕ್ಕೆ ನೀಡ್ತೇನೆ, ಊಟ ಮಾಡಿ ಮಕ್ಕೋರಿ. ದೌಡ್ ಬೆಳಗ್ಗೆ ಎದ್ದೇಳ್ಬೇಕು. ಅಯ್ಯೋ ಹೌದು, ನೆನಪ ಇಲ್ಲಲ್ಲ ನಂಗೆ. ಆಯ್ತು ಆಯ್ತು, ಹಂಗಾರ ಬರೆಯೋದಂತ್ರ ಮುಗ್ದೈತಿಲ್ಲ. ಈ ABCD 2 ಆಗ್ಯಾವ. ಬರ್ರಿ ಹಂಗಾರ ಇಡ್ ಬರ್ರಿ. ಇಷ್ಟು ಸಣ್ಣ ವಯಸ್ಸಿಗೆ ಅವಕ್ಕ ಕರೆನ ನಾನಾಗಿದ್ರೆ ಸ್ಕೂಲ್ಗೆ ಬೇಡ ಅಂತಿದ್ದೆ ರೀ. ಇವಾಗಿಂದಾನೇ ರೂಢ ಇದ್ರೆ ಅವಾಗ ಈಸಿ ಆಕೈತೆ ಅವ್ರಿಗೆ. ಅದಕ್ಕೆ ಅಲ್ಲ, ನಮ್ಮ ಅವ್ವಗ ಬಾಯ್ ಮಾಡ್ಬಿಟ್ಟಲ್ಲ ನೀನು. ಮತ್ತಿನೇನ್ ಮಾಡದ್ರಿ? ಅಲ್ಲ, ನಿನ್ನ ಅಲ್ಲಿ ಕಳಿಸಿ ನಾನು 3-4 ವರ್ಷ ಬಟ್ಲೆ ನಿಮ್ಮನ್ ಬಿಟ್ಟು ಇರಕಾಕೈತೆ ನನ್ನ ಕೈಲಿ. ನಾನು ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡೇನಿ. ನೀವು ಇಲ್ದೆ ನಾನು ನಿಮ್ಮನ್ನ ನೋಡ್ಲಾರ್ದೆ ಇರಕ್ಕಾಗಲ್ಲಪ್ಪ. ಅದಕ್ಕೆ ನನಗೇನು ನೀನು ಬಿಟ್ಟು ಇರಕಾಕೈತೆ ಅಂತ ಮಾಡಿಯಾ? ಇಷ್ಟಕ್ಕೂ ನನಗೆ ಈ ರೊಕ್ಕ ಪಕ್ಕ ಮುಖ್ಯ ಅಲ್ಲ. ನಂಗೆ ನಿನ್ನ ಜೊತೆ ಖುಷಿಯಾಗಿ ಪ್ರೀತಿಯಿಂದ ಇರ್ಬೇಕಷ್ಟೇ. ಎಷ್ಟು ದುಡಿತೀವ ಅಷ್ಟೇ ಇರಲಿ ಸಾಕು, ನಮ್ಗೆ ಅಷ್ಟೇ ಸಂಪಾದನೆ. ಹೌದಿಲ್ಲ? ನಾನು ಅದೇ ಹೇಳ್ತಾ ಇರೋದು. ಆದರೆ ಅತ್ತಿಯವ್ರಿಗೆ ಯಾಕೆ ಇದು ಅರ್ಥ ಆಗ್ತಿಲ್ಲ ಏನಪ್ಪ? ಅವ್ರಿಗೆ ರೊಕ್ಕಕ್ಕಿಂತ ಮುಖ್ಯ ಏನು ಅಲ್ಲ ಅನ್ನಂಗೆ ಮಾಡ್ತಾರತ್ತಾಗ. ನನಗೂ ಸಾಕಾಗೈತೆ ಹೇಳಿ ಹೇಳಿ. ಆದ್ರೂ ನೀ ಬಾರಿ ಬಿಡ. ಯಾರು ಹೇಳಿದ್ರು ನಿನಗೆ? ನನಗೆ ಅವನೇ ಅಂದಿದ್ದೆ, ಇದು ಹಂಗೆ ಹೇಳು, ನಿಮ್ಮ ಅತ್ತಿ ಕಳ್ಸಲ್ಲ, ಇಲ್ಲ ಅಂದರೆ ಹೋಗಂತಾಳ ಅಂತೇಳಿ. ಆದರೂ ನಮ್ಮವ್ವ ಅಕಸ್ಮಾತ್ ಏನಾರ ಹೋಗ್ರಿ ಇಬ್ರು ಸೇರಿ ದುಡೀರಿ ಇನ್ನೂ ಜಾಸ್ತಿ ರೊಕ್ಕ ಬರ್ತೈತಿ ಅಂತಿದ್ಲಂದ್ರೆ ಏನು ಮಾಡ್ತಿದ್ದೆ? ಅನ್ನಲ್ಲ ಅವ್ರು. ನನ್ನವ್ರು ಯಾವುದೇ ಕಾರಣಕ್ಕೂ ಎಲ್ಲೂ ಕಳ್ಸಲ್ಲ, ನಂಗೆ ಅದು ಗ್ಯಾರಂಟಿ ಐತಿ. ಗೊತ್ತನ? ನನ್ನ ಹಂಗೆಲ್ಲರೂ ಕಳಿಸ್ತಾರನ. ಒಟ್ಟು ಅವ್ರಿಗೇನು, ಅವ್ರು ನಾನು ಉರ್ಸ್ಕೊತಾ ಇರ್ಬೇಕು, ನಾನು ಅವ್ರ ಕಣ್ಣೆದ್ರಿಗೆ ಇರ್ಬೇಕು. ಅಕಸ್ಮಾತ್ ಹೋಗೋದಿದ್ರೆ ಏನ್ ಮಾಡ್ತಿದ್ದೆ? ಅನ್ನಲ್ಲ ಬಿಡ್ರಿ, ಅವ್ರ್ಯಾಕಂತಾರ ಹೋಗಂತೇಳಿ. ಏನ ನನಗಂತೂ ಎಲ್ಲಿ ಹಂಗಾರ ನೀನು ಹೋಗ ನಡಿತಿತ್ತು ಹಂಗಾರ ಬಡ ಬಡ ನೀನು ಇನ್ನೊಂದು ಏನ ಅಕ್ಕಿಗೊಂದು ಕೆಲಸ ನೋಡ್ಲಾ ಅಲ್ಲೇ ಅಂತಾಳನ ಅಂತ ಮಾಡಿದ್ದೆ. ಇಲ್ಲ ಇಲ್ಲ, ನಂಗೆ ಗ್ಯಾರಂಟಿ ಇತ್ತು ಅನ್ನಲ್ಲ ಅಂತ. ಬಸವಾ, ಹಾವ ಅತ್ತೇರ ತಾಟ ಹಚ್ಚಲಿ, ಊಟ ಮಾಡ್ತೀರನ? ನೀನು ಹಚ್ಚುವಂತಿ, ಊಟ ಎಲ್ಲಿ ಓಡಾಗೋದಿಲ್ಲ, ಊಟ ಮಾಡೋಣಂತ. ನಾನು ನೀವು ಹೇಳಿದ ವಿಚಾರದ ಬಗ್ಗೆ ಬಹಳ ವಿಚಾರ ಮಾಡಿದೆ. ನನಗೂ ಯಾಕೆ ಮಾನ್ಸ ಹೇಳ್ದೆ ಸರಿ ಅನ್ನಿಸ್ತು. ಮಾನಸಿಕ ಫಸ್ಟ್ ಟೈಮ್ ನೋಡು ಹಿಂಗೆ ಯೋಚನೆ ಮಾಡಿರೋ ಚಲೋತ್ತಂಗ. ಏನ್ರಿ ಅತ್ತಿಯರ? ನಾ ಏನು ವಿಚಾರ ಮಾಡೇನಿ? ಏನ ಅಂತ ಇದೀರಿ? ಅಯ್ಯ ಮಳ್ಳಿ ತಡಿ, ಒಟ್ಟು ಹೇಳ ಮಟ ಕುಣಿತಿಯಲ್ಲ ನೀ. ಅಂದೆಲ್ಲ ಇವ್ರ ಕುಟ್ ನಾನು ಹೋಗಕ್ಕೆ ನೋಡ್ರಿ ಮತ್ತ ಅಂತೇಳಿ. ಈಗ ಹೆಂಗಿದ್ರು ಹುಡುಗರನ್ನ ನಿಮ್ಮ ಅವ್ನು ನೋಡ್ಕೊಂತಾಳ ಅಂತಿ, ನೀನು ಹೋಗಕ್ಕೆ ಅಂತಿ. ಯಾವ್ದಾರ ದುಬೈದಾಗ ಹೆಣ್ಮಕ್ಳು ಮಾಡೋದು ಕೆಲಸ ಐತೆ ನೋಡ್ಲಾ. ಹೆಣ್ಮಕ್ಳು ಮಾಡುವಂಥ ಕೆಲಸನೂ ಸಿಗ್ತಾವನ್ ನೋಡು. ಹೆಂಗಿದ್ರು ಆಫೀಸ್ನಾಗ ಮಾಡಿ ಗಿಡಿ ಗೊತ್ತೈತಿ ಕೆಲಸ. ಅಲ್ಲಿ ಹೋಗಿಂದ ಅದೇ ಕೆಲಸ ಅಲ್ಲಿ ಮಾಡಂತ ಹೇಳು, ಮುಗಿತಿಲ್ಲ. ಆಫೀಸ್ನಾಗ ಇಲ್ಲೇ 10,000 ಕೊಡೋ ಕಡೆ ಅಲ್ಲಿ 50,000 ಕೊಡ್ತಾರ. ತಿಂಗಳಿಗೆ 40,000. ಹೌದಿಲ್ಲ? ಹೆಚ್ಚಿಗೆ ಬರ್ತತಲ್ಲ. ಆಕಿಗೂ ಒಂದು 3 ವರ್ಷ ದುಡಿಯಾಕೆ ಹೇಳಿ ನಿನ್ ಜೊತೆಗೆ. ಇಬ್ರು ಗಂಡ ಅಂತಿ ದುಡಿರಿ. ನೀವು ಒಬ್ಬನ ದುಡ್ದ ಒಂದು 10-20 ಲಕ್ಷ ತರುದ, ಆಕಿನ ಜೊತೆಗೆ ದುಡಿದ್ರೆ ಇನ್ನೂ ಜಾಸ್ತಿ ರೊಕ್ಕ ಬರ್ತತಲ್ಲ. ಯವ್ವ ಏನ್ ಹೇಳಕತ್ತೀವಿ? ಅಲ್ಲ ನಾವೀಗ ಇಬ್ರು ಹೋಗ್ಬೇಕಾ? ಇಬ್ರು ಹೋದ್ರೆ ನಿಮ್ಮನ್ನ ನೋಡ್ಕೊಳ್ಳೋರು ಯಾರು ಬೇ? ನಮ್ಮನ್ನ ನೋಡ್ಕೊಳಕ್ ಏನ್ ಸಣ್ಣ ಕೂಸನ್ ನಾನು? ನೋಡ್ಕೊಳ್ಳೋರು ಯಾರಂತ? ಎಲ್ಲಾದ್ರ ಪಾಡಿಗದ ಅಕ್ಕತಿ. ನೀ ಅದಕ್ಕೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಮ್ಮ ಶಂಕರ ಅದಾಳ, ನಿಮ್ಮ ಅಪ್ಪ ಇಲ್ಲೇ ಇರ್ತಾನ. ಕೈಯ ಕಾರ್ ಗಾಡಿ ಐತಿ, ಏನಾರ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಅಪ್ಪಗೂ ಕಾರ್ ಹೊಡ್ಯಾಕ್ ಬರ್ತೈತಿ, ಕರ್ಕೊಂಡು ಅಡ್ಯಾಡ್ತಾನ. ಹೋಗಿ ಬರ್ತೇವೆ ದವಾಖಾನಿಗೆ. ಇಷ್ಟಕ್ಕೂ ಏನಾರ ಅಕ್ಕತಿಂತ ಯಾಕೆ ಅನ್ಕೊಂತಿ? ಏನೋ ರೊಟ್ಟಿ ತಿಂದು ಮೈ ಇದು ಗಟ್ಟಿ. ಅವತ್ತು ನಿಮ್ಮಂಗೇನು ಹೋಟೆಲ್ನ ತಿಂದು ಬರ್ತಾನಂತ ಮಾಡಿದ್ದೇನ? ಬೇಕಂದಂಗ ಐತಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಆರಾಮಾಗೆ ಇರ್ತೇನೆ ನಾನು. ಇಬ್ರು ದುಡಿರಿ. ಹೆಂಗಿದ್ರು ಹುಡುಗರು ಖರ್ಚಿರಲ್ಲ. ಒಬ್ರು ದುಡ್ದಿದ್ದ ಅದಕ್ಕೆ ಸಣ್ಣ ಪುಟ್ಟ ಖರ್ಚಾಗೈತಂದ್ರೆ ಒಬ್ರು ದುಡ್ದು ಪೂರ ರೊಕ್ಕ ಉಳಿತೈತಿ. ಹಂಗಾರೆ ಇಬ್ರು ಹೋರಿ. ನಿಮ್ಮ ಅಪ್ಪಗೆ ಇವತ್ತ ಮಾತಾಡಿ ಇವತ್ತ ಕೇಳ್ತೇನೆ, ಇಬ್ರಿಗೂ ಶೇರಲ್ಲಿ ಏನ್ರ ಕೆಲಸ ಕೊಡ್ಸಕ್ಕಾಕತ್ತೇನ ನಿಮ್ಗೆ ಗೊತ್ತಿದ್ದರಿ ಫೋನ್ ಹಚ್ಚಿ ಅಂತೇಳಿ. ಏನಾತ? ಬಂದ್ರನ ರೀ? ಆಕಿ ಮಾನ್ಸ ನಾನು ದುಡಿತೀನಿ ಅಂತ ಆಸೆ ಪಡಾಕತ್ತಾಳ್ರಿ, ನಾನು ಹೋಗ್ತೇನೆ ಅನ್ನಕತ್ತಾಳ. ನನಗೂ ಸರಿ ಅನಿಸ್ತು. ಈಗ ನನ್ನ ಮಗಲ್ಲಿ ಊಟ ಪಾಠ ಎಲ್ಲ ಹೆಂಗದ, ಅದಕ್ಕೆ ಇಬ್ರು ಕೂಡ ಹೋದ್ರಂದ್ರ ಅವನ ಜೊತೆಗಿದ್ದಂಗೂ ಆಕತಿ, ಅವನ್ನ ಚಲೋ ನೋಡ್ಕೊಳಕ್ ಒಬ್ರು ಇದ್ದಂಗೂ ಆಕತಿ. ನನ್ನ ಮಗನ ಬಗ್ಗೆ ನಂಗೆ ಅಷ್ಟೊಂದು ಚಿಂತೆ ಆಗಂಗಿಲ್ಲ. ಹೌದಿಲ್ಲ? ಅವ್ನ ಆರೋಗ್ಯ ನೋಡ್ಕೊಳಕ್ ಹಾಕಿರ್ತಾಳ. ಹೌದಿಲ್ರಿ? ನನಗೆ ಯಾಕೆ ಸರಿ ಅನಿಸ್ತು. ಇಬ್ರನ್ನು ಕಳಿಸ್ತೀನಿ. ಇವಂಗ ಯಾವ ಕೆಲಸ ನೋಡ್ಬೇಕು, ಆಕಿಗೊಂದು ಕೆಲಸ. ಒಂಚೂರು ಫೋನ್ ಹಚ್ಚಿ ವಿಚಾರಿಸ್ರಿ. ಅತ್ತಿಯರ ಏನ್ರಿ ಅತ್ತಿಯರ? ನಾನು ಹೋಗ್ಬೇಕಾ? ಅಲ್ಲ ಇಲ್ಲೇ ಅದು ನೀನ ಅಲ್ಲ ಹೇಳದಕ್ಕೆ ನಾನು ಹೋಗ್ತೇನೆ ಅಂತೇಳಿ. ಇಲ್ಲ ಅವನೊಬ್ಬನ ಕಳಿಸ್ತಿದ್ದೆ ನಾನು ಹೋಗ್ತೇನೆ ಅಂದೆಲ್ಲ ನೀನು. ನಾನು ಹೋಗಲ್ಲ, ಅವರು ಹೋಗಲ್ಲ ರೀ. ಮಾತಾಡ್ರಿ. ಹೌದವ, ನಾನು ಹೋಗಲ್ಲ, ಆಕಿನೂ ಹೋಗಲ್ಲ. ನಮ್ಗೆ ನೋಡವ, ನಮ್ಮೂರ್ ಬಿಟ್ಟು ನಾ ಎಲ್ಲಿ ಹೋಗುದಿಲ್ಲ, ಯಾರ ಕೈಯಾಗೂ ದುಡಿದಿಲ್ಲ. ನೀ ಸುಮ್ಮನೆ ನನ್ ಕಿರಿಕಿರಿ ಮಾಡಕ್ ಹೋಗ್ಬೇಡ. ಏನು ನನ್ ಒಲ್ಲೆವ, ನಾನು ಎಲ್ಲಿ ಹೋಗಕ್ಕೂ ಒಲ್ಲೆ. ಹೋಗ್ಲಾ? ಇಲ್ಲ ಅಂದ್ರೆ ನಾ ಎಲ್ಲ ಹಾಸಿಗೆ ಇಡೋದಿಲ್ಲ, ಎಲ್ಲಾರ ಪೇಷಂಟ್ ಅಕ್ಕನೇ ಏನ. ಅಯ್ಯೋ ದೇವ್ರೆ, ಏನವ ಯಾಕೆ ಹಿಂಗ್ ಕಾಡಾತೀವಿ? ಇಲ್ಲ, ಉರ್ಲಾ ಹಾಕೋತೇನೆ ನಾನು. ಸುಮ್ಮನೆ ಏನಾರ ಮಾಡ್ಕೊಂಡು ಸತ್ತೋಕನಿ, ಅವಾಗ ಗೊತ್ತಾಕತ್ತೆ ನನಗೆ. ಹೋಗಿದ್ರೆ ಎಷ್ಟೋ ವಾಸಿತ್ತು, ಪಾಪ ನ್ಯಾಯವಾಗಿ ದೇವರಂತ ನಮ್ಮ ಅವ್ನ ಕಳ್ಕೊಂಡ್ಬಿಟ್ನಲ್ಲಪ್ಪ ಅಂತೇಳಿ ಅವಾಗ ಅನ್ನಿಸ್ಬೇಕು ನಿನಗೆ. ಲೇ ರೇಣಿ ಅವರ ಏನಿದು ಹುಚ್ಚಾಟ? ಅಲ್ವ ನೀನ್ ಯಾಕೆ ಹೋಗಿ ನಂದಿ?
ಅಯ್ಯೋ ಮಾವರ ಜೊತೆಗೆ ನಾನು ಹೋಗ್ತೇನಂದ್ರೆ ಅತ್ತಿಯರ್ ಕಳ್ಸಲ್ಲ ಅಂತ ಹಂಗಂದೆ. ನೋಡಿದ್ರ ಅವರು ಇವ್ರೊಬ್ಬರನ್ನೇ ಅಲ್ಲಪ್ಪ ನನ್ನ ಕಳ್ಸಕ್ಕೂ ತಯಾರಾಗ್ಯಾರ. ಏನು ಹೇಳ್ತೀರಿ ಮಾವರ ಇದಕ್ಕೆ? ಅಯ್ಯೋ ದೇವ್ರೇ, ನನಗಂತೂ ಏನು ಮಾಡ್ಬೇಕಂತೇಳಿ ಗೊತ್ತಾಗಲ್ತು. ನನ್ನ ಮಕ್ಕಳು ಬಿಟ್ಟು ಈ ವಯಸ್ಸಿನಾಗ ನಾನು ಅಲ್ಲಿದ್ರೆ ನನ್ನ ಮಕ್ಕಳು ನೋಡ್ಕೊಳ್ಳೋರು ಯಾರ್ರಿ ಮಾವರ? ನಮ್ಮವ್ವ ನೋಡ್ಕೊತೀನಿ ಅಂದ್ಲು ಕರೆ, ಆದ್ರೆ ನಾನು ತಾಯಿಯಾಗಿ ಜೊತೆಗಿದ್ದು ನೋಡ್ಕೊಳಕ್ಕೂ ಅಮ್ಮನ ಜೊತೆಗೆ ಬೆಳೆಯೋದಕ್ಕೂ ವ್ಯತ್ಯಾಸ ಇಲ್ಲನ್ರಿ. ನನಗೆ ಯಾಕೋ ಭಾಳ ಬೇಜಾರಾಗ್ತೈತಿ. ನೀ ಹೊಕ್ಕೇನಂತ ತಪ್ಪು ಮಾಡಿದೇವ ಆತಾಗ. ಆಯ್ತು ತಡಿ, ನಮ್ಮ ಹತ್ರ ತನಿ ತಲೆ ಕೆಡ್ಸ್ಕೊಬಿಡ್ರಿ. ಯಾರೆಲ್ಲೂ ಹೋಗೋ ಅವಶ್ಯಕತೆನೂ ಇಲ್ಲ. ಹಾಗಾಗಿ ಸುಮ್ಮನೆ ಎಲ್ಲದಕ್ಕೂ ಓಟ 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 ಅಂತೇಳಿ ಏನು ಆರಾಮ್ ಮನೆಯಾಗಿರ್ರಿ. ದುಬೈಗೆ ಹೋಗೋದು ಅಂದ್ರೆ ಏನೋ ಅಂತ ತಿಳ್ಕೊಂಬಿಟ್ಟಾಳಕ್ಕೆ. ದುಬೈಗೆ ಹೋಗೋದು ಅಂದ್ರೆ ತಿಳಿಬೇನೆ. ನೋಡವ, ನಂಗೆ ದಿನ ದಿನ ಈ ಜಗಳ ನೋಡ್ಕೊಂಡ್ ಕುಂದ್ರಕ್ ಆಗಂಗಿಲ್ಲ. ನಮ್ಗೆ ನನ್ನ ರೊಕ್ಕ ಕೊಟ್ಬಿಡ್ರಿ. ನನಗೂ ಕೊಡ್ರಿ ನನ್ನ ರೊಕ್ಕ. ನೀವೇ ಮಾಡ್ಕೊರಿ, ಅದು ಯಾರ್ಯಾರು ಮಾಡ್ಕೋತೀರಿ. ನನ್ನ ಗಂಡ ಅಂತೂ ಹೇಳಕತ್ಬಿಟ್ಟಾನ, ಈ ದಿನ ಜಗಳ ಈ ಜೂಟಿ ಯಾವುದು ಬೇಡ, ನಿನ್ ಜಂಪರ್ ಹೊಲ್ ಇದ್ರೊಳಗೆ 10 ಬರಲಿ 20 ಬರಲಿ, ನೀನು ನೆಮ್ಮದಿಯಾಗ ಅದ್ರಾಗ ನೀನು ಒಬ್ಬನೇ ಮಾಡ್ಕೊಂತಿ. ಈ ರಾಡಿನೇ ಬೇಡ, ದಿನ ಬೆಳಗ್ಗೆ ಎದ್ದು ಬರ್ಬೇಕು. ಮನ್ಯಾಗ ನೋಡಿದ್ರೆ ಅಷ್ಟ ಹಾಕೊಂಡ ಕೆಲಸ. ಆ ಕೆಲ್ಸದ ನಡ್ಕು ಇಲ್ಲಿ ಬಂದು ಇಲ್ಲೆಲ್ಲ ಮಾಡಿ ಮತ್ತೆ ಮನೆಗೆ ಹೋಗಿ ಮಾಡೋ ಅಷ್ಟೊತ್ತಿಗೆ ಹೆಣ ಬಿದ್ದೋಕತಿ. ಅದಕ್ಕವ ನನಗಾಗಲ್ಲ. ನಾ ಸುಮ್ಮನೆ ಏನೋ ಒಂದು ತಂದು ಹಾಕ್ತಿದ್ರು ಅವ್ರು, ಸುಮ್ಮನೆ ಅಲ್ಲೇ ಇರ್ತೇನವ. ನಾ ಅಂತೂ ನನಗೆ ಈ ಕೆಲಸನೇ ಬೇಡ ಅನ್ನಕತ್ತೀನಿ ನೋಡಿ. ನನ್ನ ರೊಕ್ಕ ಕೊಟ್ಬಿಡ್ರಿ. ನನಗೂ ಆ ಪ್ರೇಮಿ ಜೊತೆಗೆ ಮಾಡಕ್ ಆಗಂಗಿಲ್ಲ. ಸೊಕ್ಕ ಬಾಳ ಐತೆಕ್ಕಿಗೆ ಗೊತ್ತನ. ಬೆಳಗ್ಗೆ ನೋಡಿದ್ರೆ ಅರ್ಧ ತಾಸು ಲೇಟಾಗೆ ಬರ್ತಾಳ. ಇಲ್ಲೆಲ್ಲ ಮಾಡಿ ಮಟ್ಟಿ ನಾವ್ ಇಡೋರು ಬಂದ್ ಆಮೇಲೆ ದೊಡ್ಡ ಏನು ನಾನೇ ಮಾಡಿದೆ ಅಂತೇಳಿ ಲಾಭ ಕೇಳ್ತಾಳೆ. ಅದಕ್ಕೆ ಇದು ಬೇಡ ಬೇಡ ಹೋಗ್ಲತ್ತಾಗ ನಂದು ಏನಿತ್ತು ನಾ ಒಬ್ಬಕ್ಕೆ ಮಾಡ್ಕೋತೀನಿ. ನಂದ ನಾ ಹೊಲಕ್ಕೆ ಹೋಗಿ ಹೆಂಗೆ ದಿನ 300 ರೂಪಾಯಿ ಪಗಾರ ಕಣ್ಣು ಮುಚ್ಚಿ ತರ್ತಿದ್ದೆ. ಬೇಕಂದಂಗೆ ತಿಂಗಳಿಗೆ 9,000 ರೂಪಾಯಿ ಅಲ್ಲೇ ಬರ್ತದೆ ನನಗೆ. ಸುಳ್ಳ ಯಾಕೆ ನಾನು ಇಲ್ಲಿ ಎಷ್ಟೆಲ್ಲ ಮಾಡಿ 1 ತಿಂಗಳ ನಡ್ಸಕತ್ತಿ. ಏನ್ ಲಾಭ ಬಂತವ? ಏನ್ ಕೈಯಾಗ ಬಂತವ ರೊಕ್ಕ? ಏನು ಇಲ್ಲ. ನಮ್ಗೆ ಆಗಂಗಿಲ್ಲ ಇದು. ಈ ರೀತಿ ನನಗೆ ಆಗಂಗಿಲ್ಲ. ನಾನು ರೊಕ್ಕ ನನಗೆ ಕೊಡ್ರಿ, ನಾನು ನಕ್ಲೆಸ್ ಬಿಡಿಸ್ಕೊತೀನಿ. ನೀನು ಪ್ರೇಮಿ ಆಕಿ ಮಾಡ್ಕೊರಿ, ನನಗಾಗಲ್ಲ ಬಿಡು ಇರಾಕ. ನೀ ಬೇಕಾದ್ರೆ ನಿಂದು ಇಸ್ಕೊ, ಅವರೇ ಇಬ್ಬರೇ ಮಾಡ್ಕೊಲಿ. ಬಾಬಾ ಮಳ್ಳಿ ಮಳ್ಳಿ, ನಾನು ಹಬ್ಬಕ್ಕೆ ಜಗಳ ಮಾಡ್ತೀನಿ. ಇಲ್ಲಿ ಯಾವಕ್ಕಿನೂ ಜಗಳ ಮಾಡೋದಲ್ಲ ನೋಡು. ಹೇಳ್ತಾಳಿಕೆ ನಂದು ಮುಕ್ಕಳೇರೆ ಕೆಲಸ ಇರ್ತಾವ ಮನ್ಯಾಗ. ನಾನು ನನ್ನ ಗಂಡನ ಕೊಟ್ಟು ಅದಕ್ಕೆ ಇದಕ್ಕಂತ ಕೆಲ್ಸಕ್ಕೆ ಹೋಗಿ ಹಂಗೆ ಮಾಡಿ ದಿನ 200-300 ರೂಪಾಯಿ ರೊಕ್ಕ ಎಗರಿಸ್ತಿದ್ದೆ. ಬೇಕಂದಂಗೆ ನಂದು ಕೈ ನಡಿತಿತ್ತು. ಏನ ನಾನು ಹೊಲ್ದಾಗ ನಾ ದುಡಿದ್ರೆ ಬೇಕಾದಷ್ಟಕತಿ. ನನಗೂ ಬೇಡ, ನನಗೂ ಬೇಕಾಗಿಲ್ಲ. ನೀವೇ ನಾನೇ ನಿಮ್ಗೆ ಕೊಡ್ರಿ ಅಂತ ಕೇಳಂಗಿಲ್ಲ. ನನ್ನ ರೊಕ್ಕ ನನಗೆ ಕೊಡ್ರಿ, ನನ್ನ ನಕ್ಲೆಸ್ ನಾ ಬಿಡಿಸ್ಕೊತೀನಿ. ಅಯ್ಯ ಬಾರಿ ಬೇಡ ನಿಂದ. ಈಗ ಹಂಗಾರ ಆತ, ನಿನ್ ಪಾಲ್ ನೀ ತಗೋ, ನನ್ನ ಪಾಲ್ ನಾ ತಗೋತೀನಿ. ಆಕಿದು ಏನ ಆಕಿ ತಗೋತಾಳಂತ ಪಾತಿ ಒಬ್ಬಕ್ಕೆ ಮಾಡ್ಕೊಂಡು ಹೋಗೋಳಕ್ ಬಿಡು. ಅರೆ ಫಸ್ಟ್ ಬಿರಿಯಾನಿದು ದುಕಾನ್ಗೆ ಇಡೋಣ ಅಂತ ನಮ್ದಿಗೆ ಹೇಳಿತ್ತು. ನಿಮ್ದಿಗೆ ಅಲ್ಲ ಹೇಳಿದ್ದು. ನಿಮ್ದಿಗೆ ಹೇಳಿದ್ಮೇಲೆ ನಮ್ದಿಗೆ ಇಟ್ಟಿದ್ದು. ಅರೆ ನಮ್ದು ಬಚ್ಚದು ಸ್ಕೂಲ್ದು ಫೀಸ್ಗೂ ಕಟ್ಟದಿದೆ. ನಮ್ದು ಈ ಸ್ಕೂಲ್ದು ಫೀಸ್ಗೆ ನಮ್ದು ಮರದು ಕೊಡೋದಿಲ್ಲ ಅಂತ ಅಂದ್ರು. ನಮ್ದು ಬಂಗಾರದು ಏನಾದ್ರು ಇದ್ಬಿಟ್ರೆ ಒತ್ತೆದು ಇಟ್ಬಿಟ್ಟು ನಾವು ಫೀಸ್ಗೆ ಕಟ್ತಾ ಇದ್ವಿ. ಈಗ ನೋಡಿದ್ರೆ ಎಲ್ಲ ತಂದ್ಬಿಟ್ಟು ಈ ದುಕಾನ್ಗೆ ಹಾಕಿದೀನಿ. ಏನು ಮಾಡ್ಬೇಕು? ಅರೆ ನಮ್ದಿಗೆ ಸಾಕಾಗಿದೆ. ನಮ್ಗೆ ಇದು ಬಿರಿಯಾನಿದು ಮಾಡೋದಕ್ಕೆ ಆಗೋದಿಲ್ಲ. ಬೆಳಗ್ಗೆ ಎದ್ದು 3 ಬಚ್ಚದು ಇರೋದು ನಮ್ದಿಗೆ. ಅವ್ರದ್ದು ಮುಕ್ಕಳಿದು ಎಲ್ಲ ಗಾಂಡಿಗೆ ತೊಳೆದ್ಬಿಟ್ಟು ಎಲ್ಲ ಮುಕ್ಕಳಿದು ಮಾರಿದು ತೊಳೆದ್ಬಿಟ್ಟು ಅವ್ರಿಗೆ ನಾಷ್ಟದು ಮಾಡಿಬಿಟ್ಟು ತಿನ್ನಿಸಿ ಅವ್ರದ್ದು ಸ್ಕೂಲ್ಗೆ ಬಿಟ್ಬಿಟ್ಟು ಎಲ್ಲ ತುಂಬಾ ಕೆಲಸದು ಇದೆ. ಆಗೋದಿಲ್ಲ. ನಮ್ದುಗೆ ಬೆಳಗ್ಗೆ ಬಂದ್ಬಿಟ್ಟು ಸುಬಗೆ ಇಲ್ಲ ಬಿರಿಯಾನಿಗೆ ಮಾಡ್ಕೊಂತ ಕುತ್ಕೊಳ್ಳಕ್ಕೆ. ಅಯ್ಯೋ ಆಗಲ್ಲ ಅಂದ್ರೆ ಮಾಡೋದೆಲ್ಲ ಸೇರೆ ಮಾಡೈತವ. ಈಗ ನನಗಾಗಲ್ಲ ನಿನಗಾಗಲ್ಲ ಅಂದ್ರೆ ಹೆಂಗಿದೆ? ನಂದು ಒಬ್ಬಕ್ಕಿದಾಗಲ್ಲ ಅಂತ ಹೇಳಿದ್ದೆ. ನನ್ನ ರೊಕ್ಕ ಕೊಡ್ರಿ. ಹೆಂಗಿದ್ರು ನಾನೇನು ಕೆಲಸನೇ ಮಾಡಲ್ಲ ಅಂತಿರಲ್ಲ, ಅದಕ್ಕೆ ನನ್ನ ರೊಕ್ಕ ಕೊಟ್ಬಿಡ್ರಿ. ನಾನು ಯಾಕೆ ಸುಮ್ಮನೆ ಕೆಲಸ ಮಾಡ್ಬೇಕಿಲ್ಲ? ಹೌದಿಲ್ಲ ಅನ್ಸ್ಕೋಬೇಕು ಯಾಕೆ ನಿಮ್ಮ ಕಡೆ? ನನ್ನ ನಕ್ಲೆಸ್ ನಾ ಬಿಡಿಸ್ಕೋತೀನಿ. ಹೌದು, ನಾನು ಏನು ಮಾಡಲ್ಲ ಅಂತಿರಲ್ಲ, ಮತ್ತೆ ನಂದು ರೊಕ್ಕ ಕೊಡ್ರಿ. ಅರೆ ಈಗ ಎಲ್ಲಿ ಇದೆ ಪೈಸಾದು? ಎಲ್ಲ ನಿಮ್ದಿಗೆ ನೋಡಿದಿರಿ, ಖರ್ಚಿಗೆ ಮಾಡ್ಬಿಟ್ಟು ಎಲ್ಲ ದುಕಾನ್ದು ರೆಡಿಗೆ ಮಾಡಿದೀವಿ. ಈಗ ದುಡ್ಡಿಗೆ ಕೇಳಿದ್ರೆ ಎಲ್ಲಿಂದ ಕೊಡೋದು ನಾವು? ಎಲ್ಲ ಈ ಜಯಕ್ಕಂದು ಮಾತಿಗೆ ಕೇಳ್ಬಿಟ್ಟು ನಮ್ದಿಗೆ ಎಲ್ಲ ಹಾಳಾಗಿ ಹೋದ್ವಿ. ಬದ್ಲೋಡಿಕೆ ಪಿಸ್ರಿ. ನನ್ನ ಮಾತು ಕೇಳಿ ಹಾಳಾದ್ಲ ಅಂತಿಕೆ. ನನ್ನ ಮಾತು ನಿನ್ಗೇರ್ ಕೇಳಂದ್ರೆ ನಾ ಅಂತಾನಿ ಇವತ್ತು ಬಿರಿಯಾನಿದು ಇಡೋಣ ಅಂತೀನಿ, ನಾಳೆ ಇನ್ನೊಂದು ಹೇಳ್ತಾನಿ ಬಂಗಾರದ ಅಂಗಡಿನೂ ಇಡೋಣ ಅಂತೀನಿ. ನೀವು ಅಂದ್ಬಿಡ್ತೀನಿ ಅದಕ್ಕೆ. ನನಗದೆಲ್ಲ ಗೊತ್ತಿಲ್ಲವ. ನಮಗೆ ಬೆಳಗ್ಗೆ ದೌಡ್ ಬಂದು ಮಾಡೋದಾಗಲ್ಲ ಇದನ್ನೆಲ್ಲ. ನನಗೂ ಆಗಲ್ಲ, ನನಗಂತೂ ಆಗುವುದೇ ಇಲ್ಲ. ಅಲ್ಲ ಪ್ರೇಮವ, ಮನ್ಯಾಗಿರೋದು ನೀನು ನಿನ್ ಗಂಡ ಇಬ್ರೆ. ನಿನ್ನ ಮಗನು ಯಾವಕ್ಕೆ ಚಿನ್ನದಕ್ಕಿನ ಕಟ್ಕೊಂಡು ಓಡಿ ಹೋಗ್ಯಾನ? ಏನ್ ಕೆಲಸ ಇರ್ತದೆ ಮನ್ಯಾಗ? ಸ್ವಲ್ಪ ಹೊತ್ತುಂಟ್ಲೆ ಬರಕಾಗಂಗಿಲ್ಲನು? ಬಾರಿ ಅವ ನೀನು. ಏನ್ ದೊಡ್ಡ ಕಡದ ಕಟ್ಟಿ ಹಾಕ ಕೆಲಸ ಇರ್ತದ ನಂಗೆ ಅಲ್ಲೇ ಇರ್ತಾಳ. ಬಾರಿ ಅಂದ್ರೆ ಇಲ್ಲಿ ಬಂದ್ರೆ ಮತ್ತೆ ಕೆಲಸ ಮಾಡ್ಬೇಕತ್ತ ಅಂತೇಳಿ. ಆಯ್ತಾ ರೊಕ್ಕಟ್ಟ ಬರ್ಬೇಕ ನಿನಗೆ? ಬೇಷದಿ ಬಿಡುವ. ಅಲ್ಲ ನೀನು ಬಂದು ಮಾಡ್ಬೇಕವ ಕೆಲಸನ. ಎಲ್ಲ ನಾವು ಹೇಳಿದ್ಮೇಲೆ ಇಲ್ಲ ನೀನೇ ನಿನಗೆ ತಿಳಿದಂಗೆ ನೀ ಮಾಡೋದಾದ್ರೆ ಹೆಂಗಿದೆ? ಒಂದು ಸಿಸ್ಟಮೆಟಿಕ್ ಬೇಡನು? ಹೌದು ನೋಡು, ಈ ಹಾಳಾದ ಹೋಟ್ಲು ಮಾಡಿದ್ವಿ ಮನ್ಯಾಗ ಒಂದು ನಿಂತು ನೀರು ಕುಡಿಯಾಕ ಪುರ್ಸತ್ ಸಿಗ್ವಲ್ತು ನನಗಂತೂ ಹೊತ್ತಾಗ. ಮನಿ ಅನ್ನೋದು ಕೆಂಟಿಟ್ಟತಿ. ಯಾಕಂದ್ರೆ ಕೆಲಸ ಮಾಡಕ್ ಆಗ್ಬೇಕಲ್ಲ. ಇಲ್ಲಿ ಮಾಡೋಗಿ ಅಲ್ಲಿ ಮಾಡೋಷ್ಟೊತ್ತಿಗೆ ಸಾಕ ಹೋಗತಿ. ಅಲ್ಲಿ ಮಾಡಂಗೆ ಅಲ್ಲ. ಅವು ಗಂಡುಗಳು ನೋಡಿದ್ರೆ ಹೊಯ್ಕೋತ ಒಂದಳತಿ. ಏನು ಕೆಲಸ ಮಾಡಲ್ಲ, ಸ್ವಚ್ಛಿಲ್ಲ, ಅದಂಗಾಗೈತಿ ಅಡಿಗೆ ಹಿಂಗಾಗೈತಿ ಅಂತೇಳಿ. ದಿನ ಒಂದು ಬಿರಿಯಾನಿ ಉಳಿದಿದ್ದು ತೊಗೊಂಡೋದ್ರೆ ಯಾರು ತಿನ್ಬೇಕದು? ಹೊಟ್ಟೆ ಗ್ಯಾಸ್. ತಿನ್ನೋದು ರಾತ್ರಿ ಹುಸ್ಬಿಡೋದು ನನ್ನ ಗಂಡ. ಆ ವಾಸನೆ ಕುಡ್ದು ಬಿರಿಯಾನಿ ಮ್ಯಾಗ ನನಗಂತೂ ಜಿಗಿಪ್ಸಿ ಬಂದ್ಬಿಟ್ಟತ್ತಾಗ. ಬೇಡ ಅನ್ನಂಗೆ ಆಗ್ಬಿಟ್ಟತಿ. ಅಯ್ಯ ನಿನಗೆ ಹೇಳಕ್ಕೇನೇವ, ನಂದು ಹಂಗಾಗೈತೆ ಬಾಳೆ. ಎದಕ್ಕೆ ಬೇಕಪ್ಪ ಇದನ್ನು ತಿನ್ನೋದು ಅನ್ನಂಗೆ ಆಗ್ಬಿಟ್ಟತ್ತಾಗ. ಯಾಕಂದ್ರೆ ಸಾಕಾಗೈತೆ ನೋಡುವ ನನಗಂತೂ ಹೊತ್ತಾಗ. ಜಲಮ ಜೀ ಅಂದು ಹೋಗ್ಬಿಟ್ಟತ್ತಾಗ. ಯಾತಾಗ ಯಾವ ಹೇಳನ
ಚಂದ ಬಾಗಲ್ಲ ಕುತ್ಕೊಂಡು ಅವ್ರು ಇವ್ರು ಚಾಡ ಆಡ್ಕೊಂತ ಹೊತ್ತಾಗತ್ಲೆ ಎಷ್ಟು ಚಂದ ಆ ಪುಷ್ಯರ ಬರ್ತಿದ್ಲು ಮತ್ತೆ ಯಾವ್ಯಾರ ಬರ್ತಿದ್ಲು ತಲೆ ನೋಡ್ತಿದ್ದೆ ಹಂಗೆ ಒಂಚೂರು ಮಧ್ಯಾಹ್ನಕ್ಕಿತ್ತು ಮಧ್ಯಾಹ್ನ ಮ್ಯಾಗ ಉಣ್ಣಾಕ ಹೋಗೋದು ಉಂಡಿನ ಮತ್ತೆ ಹೊಳ್ಳಿ ಅವರ ಬಂದ್ಕೊಂತ ಒಂದು ಅರ್ಧ ತಾಸು 2 ತಾಸು ಮಾತಾಡಿ ಮತ್ತೊಂಚೂರು ಕಣ್ಣಿಗೆ ಕಣ್ಣು ಹತ್ತಿ ಒಂದು 2 ಜಂಪ್ ನಿದ್ದೆ ಮಾಡಿ ಹೇಳತ್ಲೆ ಸಂಜೆಕ್ಕಿತ್ತು ಅಂತ ಚಂದ ಇತ್ತು ಜೀವನ. ಕಸ ಹೊಡೆದ ಬಾಗಲ ನೀರಾಗ ದೀಪ ಹಚ್ಚತ್ಲೆ ಒಂದೊಂದೇ ಧಾರಾವಾಹಿ ಸ್ಟಾರ್ಟ್. ಧಾರಾವಾಹಿ ನೋಡ್ಕೊಂತ ಆರಾಮಾಗಿ ಕುಂದಿರ್ತಿದ್ದೆ. ಈಗ ನೋಡಿ ಎಲ್ಲ ಬಿಟ್ಕೊಟ್ಟು ಕುಂದ್ರಂಗೆ ಆಗೈತೆ ನನ್ನ ಬಾಳೆ. ಅದಕ್ಕೆ ಈಗ ಕಾಲ ಮಿಂಚಿಲ್ಲ, ಈಗೂ ಏನಿದಾಗಿಲ್ಲ, ಸುಮ್ಮನೆ ಹೋಗ್ಬಿಡ ನಡ್ರಿ ಅಂತೀನಿ ನಾನು. ನನ್ನ ಮಾತು ಕೇಳೋದಾದ್ರೆ ಬೇಡ ಈ ಹೋಟೆಲ್ ಮಾಡ್ಕೊಳ್ರಕ್ಕೆ ಯಾರು ಮಾಡ್ಕೊತಾರ ದಿನ ಒಂದಕ್ಕೂ ಏನದ ಮೈಲಿಗೆ ನೀರಾಗ ಹೋಗಿ ಉಳ್ಳಾಡೋದಾರ ತಪ್ತತ್ತಾಗ. ನಿನಗೆ ಯಾರು ಉಳ್ಳಾಡಂದಾರ? ನಾ ಅದ ಹೇಳತ್ತಿಲ್ಲ, ಉಳ್ಳಾಡೋದು ಬೇಡ, ಜಿಗಿದಾಡೋದು ಬೇಕಾಗಿಲ್ಲ. ಏನು ಅರೆ ನಮ್ದುಗೆ ನಿಮ್ದುಗೆ ಕುತ್ಕೊಂಡು ಎಷ್ಟು ಚಂದ ಚಾಡಾಗೆ ಮಾತಾಡ್ತಿದ್ವಿ, ಈ ಹೋಟೆಲ್ದು ಮಾಡ್ಬಿಟ್ಟಿ. ಅರೆ ನಮ್ದು ಮರದು ಹೇಳ್ತಾ ಇದಾರೆ ಪುರ್ಸತ್ಗೆ ಸಿಗ್ತಾ ಇಲ್ಲ, ನಿಮ್ದು ಬಿಟ್ಬಿಟ್ಟಿ ಬೇರೆ ಬೀಬಿದು ನೋಡ್ಕೊಂತೀನಿ ಅಂತ. ಇಲ್ಲಿಂದ ಹೋಗ್ಬಿಟ್ಟು ನಮ್ದುಗೆ ಬೇಸರಾಗಿ ಆಗ್ತದೆ. ಅರೆ ತುಂಬಾ ಹಚ್ಕೊಂಡು ಮಲ್ಕಬೇಕು ಅನ್ನಿಸ್ತದೆ. ನಮ್ದು ಮರದು ಮಲ್ಗಕ್ಕೆ ಬಿಡೋದಿಲ್ಲ. ಅದೇ ಇಷ್ಟು ನಮ್ದುಗೆ ಸಾಕಾಗಿ ಬಿಡ್ತದೆ. ಏನು ಮಾಡೋದು, ಎನರ್ಜಿದು ಉಳ್ಕೊಂಡಿರೋದಿಲ್ಲ. ಈಕಿದಂತ್ರ ಬರೀ ಅದೇ ಅರೆ ನಿಮ್ದುಗೆ ಏನ್ ತಿಂಡಚ್ಚದೆ ಹಂಗೆ ಆತು. ಏವಾ ಹೋಗ್ಲಿ ಬಿಡತ್ತಗ. ಅರೆ ನಮ್ದು ಪೈಸಾದು ಕೊಟ್ಬಿಡಿ. ನಮ್ದುಗೆ ಇದು ಬೇಡ, ಈ ಬಿರಿಯಾನಿದು ದುಕಾನ್ಗೆ ನಮ್ದು ಸಾವಿರಿಗೆ ಬೇಡ. ಆತ ಇವತ್ತೇನು ಮಾಡಿಲ್ಲಲ್ಲ, ಬಾಗ್ಲ ಹಾಕ್ರಿ. ಇದನ್ ಮನಿಗೆ ಹೋಗಿ ತೀರ್ಮಾನ ಮಾಡೋಣಂತ. ಹಂಗ ಮಾಡೋಣ ನಡಿ. ನೋಡು ಬಾಗ್ಲಾದು ಹಾಕ್ದೆ ಹಂಗೆ ಹೋದ್ರು ಹಡಿಬಿಟ್ಟ್ಯಾರು. ನಡಿ ನೀನ್ ಹಾಕನ ಹಾಕಿ ಇದನ್ನ ವಿಚಾರ ಮಾಡೋಣ. ನಮ್ ರೊಕ್ಕ ಕಡೆಯಲ್ಲಿ ಮಾಡ್ಕೊಳ್ಳೋಣ. ಬಿಡಾಡ್ಯಾರ ಇಬ್ರ ಮಾಡ್ಕೊಳ್ರಕ್ಕ. ಯಾವ ಹೇಳಣ ಊರಾಗ ಎಂತ ಚಂದ ಅವ್ರ ಮನೆಗೆ ಹೋಗಿ ಗಿಲ್ಲ ಮಾಡ್ತಿದ್ದೆ. ಅವ್ರ ಮನೆ ಸುದ್ದಿ ತಂದು ಇವ್ರಿಗೆ ಹೇಳ್ತಿದ್ದೆ, ಇವ್ರ ಮನೆ ಸುದ್ದಿ ತಗೊಂಡಾಗ ಅವ್ರಿಗೆ ಹೇಳ್ತಿದ್ದೆ. ಎಷ್ಟು ಚೆನ್ನಾಗಿತ್ತು. ಇಂಥ ಎಂಟರ್ಟೈನ್ಮೆಂಟ್ ಜೀವನ ಬಿಟ್ಟು ಈ ದುಡಿಯೋದು ಯಾವ ಬೇಕಾಗಿತ್ತ ಮರ ಎತ್ತಾಗ. ದುಡಿ 3 ಹೊತ್ತು ದುಡಿ, ಯಾರು ಸಾಬ್ರಿಲ್ಲ, ಏನಿಲ್ಲ, ಜಗಳಿಲ್ಲ, ಜೂಟಿಲ್ಲ. ನಮ್ಮ ಪಾಡಿಗೆ ನಾವು ದುಡ್ಡು ನಾವು ತಿನ್ನೋದಂದ್ರೆ ನನಗೆ ಭಾಳ ಬೇಜಾರಾಗಕತ್ತೈತಿ. ಅದಕ್ಕೆ ಜಗಳ ಬೇಕು, ಚಾಡ ಬೇಕು. ಮುಖ್ಯ ಮೊದಲು ಮಾಡಿ ನನಗೆ ಚಾಡ ಹೇಳ್ಬೇಕು ಯಾರ್ದಾರ ಬಗ್ಗೆ. ನಾನು ಮನೆಯಾಗಿದ್ರೆ ನಂಗೆ ಎಲ್ಲಾರ್ದು ವಿಚಾರ ಗೊತ್ತಾಕತಿ. ನಾ ಹಿಂಗೆ ಹಾಳ್ಬಡ್ಸ್ಕೊಂಡು ಇಲ್ಲಿ ಬಂದಿದ್ನಿ ಅಂದ್ರೆ ಯಾರ್ದು ವಿಚಾರ ಗೊತ್ತಾಕತಿ. ಅದಕ್ಕೆ ಬೇಡ ನಾವು ಸುಮ್ಮನೆ ಈ ಹೋಟೆಲ್ ಬಂದ್ ಮಾಡಿ ಮೊದ್ಲು ಹೆಂಗಿದ್ವಿ ಹಂಗ ಇರೋದು ಆಸೆ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ, ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ, ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986696053.